ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಇದೇ ನಮ್ಮೂರು. ಹೊಳಲ್ಕೆರೆ ತಾಲೂಕಿನಲ್ಲಿರೋ ಗುಂಡೇರಿ ಅನ್ನೋ ಗ್ರಾಮ. ನಾವಿವಾಗ ಹೋಗ್ತಾ ಇರೋ ದಾರಿ ಕೆರೆ ಏರಿ ಮೇಲೆ. ಊರಿಗೆ ಎಂಟರ್ ಆಗಬೇಕು ಅಂದರೆ ಕೆರೆ ದಾಟ್ಕೊಂಡೇ ಹೋಗಬೇಕು. ಇದೇ ನಮ್ಮೂರಿನ ಎಂಟ್ರೆನ್ಸ್. ಆ ಸೈಡು ಕೆರೆ ಇದೆ, ಇದನ್ನ ಕೆರೆಗೆ ಅಡ್ಡವಾಗಿ ಕಟ್ಟಿದ್ದಾರೆ. ಈ ಜಾಗ ನಮ್ಮೂರಲ್ಲಿ ನ್ಯಾಯ ಹೇಳೋ ಪಂಚಾಯತಿ ಕಟ್ಟೆನೂ ಹೌದು, ಹರಟೆ ಹೊಡೆಯೋ ಹರಟೆ ಕಟ್ಟೆನೂ ಹೌದು. ಹತ್ತತ್ರ ಒಂದು 3-3.5 ಸಾವಿರ ದೊಡ್ಡ ಮನೆಗಳಿರೋ ದೊಡ್ಡ ಗ್ರಾಮ ನಮ್ಮೂರು. ನಮ್ಮೂರು ನೋಡೋದಕ್ಕೆ ಎಷ್ಟು ಚೆಂದನೋ ಅಲ್ಲಿರೋ ಜನಗಳು ಅಷ್ಟೇ ಚೆಂದ. ನಾವು ಯಾವುದೇ ಊರಲ್ಲಿದ್ರೂ ನಮ್ಮೂರು ನಮಗೆ ಚೆಂದ ಅಲ್ವಾ? ಹಿಂಗೆ ನಮ್ಮೂರು ಅಂದರೆ ನಮಗೆ ತುಂಬಾ ಇಷ್ಟ. ಏನೋ ಒಂಥರ ಎಮೋಷನ್. ಊರಿನ ತುಂಬ ನಮ್ಮೂರೇ, ಊರೆಲ್ಲ ನಮ್ಮದೇ ಅನ್ನೋದೊಂಥರ ಪ್ರೌಡ್ ಫೀಲಿಂಗ್. ಊರಲ್ಲಿ ಸ್ವಲ್ಪ ಚಿಕ್ಕ ಕೆಲಸ ಇತ್ತು, ಹಾಗಾಗಿ ಹೋಗಿದ್ವಿ. ಮತ್ತು ಅಲ್ಲಿಂದ ಹೊಸದುರ್ಗಕ್ಕೆ ಹೊಂಟಿದ್ವಿ. ಯಾಕೆಂದರೆ ನಮ್ಮ ಅಕ್ಕಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಹಾಗಾಗಿ ಅವ್ರನ್ನ ನೋಡ್ಕೊಂಬರೋದಕ್ಕೆ ಅಂತ ನಮ್ಮ ಒಂದು TVS ಗಾಡಿ ತಗೊಂಡು ಹೊಸದುರ್ಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಹೊಸದುರ್ಗಕ್ಕೆ ಒಂದು 32 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ಅಂತ ಅನಿಸುತ್ತೆ. ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ ನಮ್ಮೂರು. ಸುತ್ತ ತೋಟ, ಮಧ್ಯ ದಾರಿ. ನಮ್ಮ ಊರು ಮಲೆನಾಡಿಗೆ ಹತ್ತಿರವಾಗಿರೋದ್ರಿಂದ ಅರೆಮಲೆನಾಡು ಅಂತಲೂ ಕರೀತಾರೆ. ಹೊಳಲ್ಕೆರೆ ತಾಲೂಕನ್ನೇ ಅರೆಮಲೆನಾಡು ಅಂತ ಕರೀತಾರೆ. ನಮ್ಮ ಕಡೆ ಸ್ವಲ್ಪ ಅಡಿಕೆ ಬೆಳೆ ಜಾಸ್ತಿ. ಎಲ್ಲಿಂದ ಎಲ್ಲಿಗೆ ಕಣ್ಣೆತ್ತಿ ಆಯಿಸಿದ್ರೂ ಬರೀ ಅಡಿಕೆ ತೋಟನೇ ಕಾಣಿಸುತ್ತೆ. ಬೇರೆ ಬೆಳೆನೂ ಬೆಳೀತಾರೆ, ಆದರೆ ಅಡಿಕೆ ತುಂಬಾ ಜಾಸ್ತಿ. ಹೊಳಲ್ಕೆರೆಯಿಂದ ಹೊಸದುರ್ಗಕ್ಕೆ ಹೋಗೋರಿಗೆ ಎಲ್ಲರಿಗೂ ಇದು ಗೊತ್ತೇ ಇರುತ್ತೆ, ಈ ಪ್ಲೇಸ್ ಯಾವುದು ಅಂತ. ಪ್ರಕೃತಿ ಎಷ್ಟು ವಿಸ್ಮಯ ಅಂತ ಅನ್ನೋದಕ್ಕೆ ಇದು ಒಂದು ಸಾಕ್ಷಿನೇ ಅಲ್ವಾ? ಬೇವಿನ ಮರದಲ್ಲಿ ಮೂಡಿರೋವಂಥ ಗಣೇಶ. ಇದನ್ನು ಯಾರೂ ಕೆತ್ತನೆ ಮಾಡಿಲ್ಲ ಆಯಿತಾ? ಅದೇನೋ ಹೇಳ್ತಾರಲ್ಲ ಒಡಮೂಡಿರೋದು ಅಂತ, ಇದು ಅದೇ ಥರ ಗಣೇಶ. ಮರದಲ್ಲೇ ಮೂಡಿರುವಂಥ ಗಣೇಶ. ವಿಡಿಯೋದಲ್ಲಿ ನಿಮಗೆ ಗಣೇಶನ ಥರ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಡೈರೆಕ್ಟಾಗಿ ನೋಡಬೇಕು. ಗಣೇಶನ ಮುಖಾನೇ ಅಂದರೆ ಮುಖವಾಡನೇ ಇರೋ ಥರನೇ ಇದೆ ಅಲ್ಲಿ. ನಂತರ ಯಾರ್ಯಾರು ಗಣೇಶ ಪ್ರಿಯರಿದ್ದಾರೋ ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಇದು ಅಂತ ಅಂದ್ಕೊಂಡಿದ್ದೀನಿ. ಹೊಸದುರ್ಗದಲ್ಲಿ ನಮ್ಮ ಅಕ್ಕನ ನೋಡ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಕೆಲಸ ಅಲ್ವಾ? ಆಮೇಲೆ ನೆಕ್ಸ್ಟ್ ಡೇ ನಮ್ಮ ರಿಲೇಷನ್ ಅವ್ರದ್ದು ಮದುವೆ ಇತ್ತು, ಸೊ ಹಾಗಾಗಿ ಹೋಗಿದ್ವಿ. ಹುಡುಗಿ ಕಲಬುರ್ಗಿ ಕಡೆದು, ಓಕೆನಾ? ಹಾಗಾಗಿ ಹುಡುಗಿ ಕಡೆಯವ್ರೆಲ್ಲರೂ ಇಳ್ಕಲ್ ಸೀರೆ, ಜುಬ್ಬ ಪೈಜಾಮ ಎಲ್ಲರೂ ಇದೇ ಥರದ್ದೇ ಹಾಕೊಂಬಂದಿದ್ರು ಗೊತ್ತಾ? ಯಾಕೆಂದರೆ ಆ ಕಡೆ ಬಿಸಿಲು ಜಾಸ್ತಿ ಅಲ್ವಾ? ಹಾಗಾಗಿ ಅದೇ ಕಾಸ್ಟ್ಯೂಮ್ಗೆ ಇವರು ಹಾಕೊಬಂದಿದ್ರು. ಹಿಂಗೆ ಅವಾಗ ಅನ್ನಿಸ್ತು, ಇವರು ಮದುವೆ ಕಾರ್ಡಲ್ಲಿ ಸ್ವಲ್ಪ ಪ್ರಿಂಟ್ ಮಾಡಿಸ್ಬೇಕಾಗಿತ್ತು, ಕಾಸ್ಟ್ಯೂಮ್ನ ಆ್ಯಡ್ ಮಾಡಿಸ್ಬೇಕಾಗಿತ್ತು. ಮದುವೆಗೆ ಬರೋರೆಲ್ಲರೂ ಇಳ್ಕಲ್ ಸೀರೆಯಲ್ಲೇ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಮಾಡಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಅಲ್ಲಿಂದ ಬಂದು ಸುಸ್ತಾಗಿತ್ತು ಅಂತ ಮಲ್ಕೊಂಬಿಟ್ವಿ. ಮತ್ತು ಇದು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳನ್ನ ಕೂರಿಸ್ಕೊಂಡು ಅವ್ನ ಗಾಡಿ ಹೊಡಿತಾ ಇದ್ದಾನೆ. ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇರೋದ್ರಿಂದ ಮಕ್ಕಳು ಆಡೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ? ನನಗೆ ಭಯ ಇವರಿಬ್ಬರನ್ನ ಈ ಥರನೇ ಬಿಡೋದಕ್ಕೆ, ಎಲ್ಲಿ ಬಿದ್ದೋಗ್ಬಿಡ್ತಾರೋ ಅಂತ. ಬಾಯ್. ಹುಷಾರು. ಅವರಿಬ್ಬರು ಜೊತೆಲಿದ್ದಾರೆ ಅಂತಂದಮೇಲೆ ಯಾರಾದರೂ ಒಬ್ಬರು ಜೊತೇಲಿ ಇರಲೇಬೇಕು. ಆಮೇಲೆ ನಾನು ಡೈಲಿ ಕುಡಿತೀನಲ್ಲ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಅದು ಖಾಲಿಯಾಗಿತ್ತು. ಹೇಗಿದ್ದರೂ ಮಾಡ್ತಾಯಿದ್ದೀನಲ್ಲ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಶೂಟ್ ಮಾಡಿಕೊಂಡೆ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಒಂದು 1/4 kg ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ದಾದರೆ 2 ನಿಂಬೆಹಣ್ಣು ತಗೊಳ್ಳಿ. ಸ್ವಲ್ಪ ದೊಡ್ಡ ಸೈಜ್ದಾದರೆ 1 ನಿಂಬೆಹಣ್ಣು ಸಾಕಾಗುತ್ತೆ. ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಶುಂಠಿ. ನಿಮಗೆ ಶುಂಠಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಶುಂಠಿ ಹಾಕಿದ್ರೆ ತುಂಬ ಒಳ್ಳೆಯದು. ಅರಿಶಿನ ಅಂತೂ ಮಿಸ್ ಮಾಡಲೇಬೇಡಿ, ಅರಿಶಿನ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ನೆಲ್ಲಿಕಾಯಿ, ಶುಂಠಿ ಮತ್ತು ಕರಿಬೇವು ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೀರು ಜಾಸ್ತಿ ಹಾಕೋಕೆ ಹೋಗಬೇಡಿ ಆಯಿತಾ? ನೀರು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದರ ಒರಿಜಿನಾಲಿಟಿನ ಕಳ್ದಂಗೆ ಆಗ್ಬಿಡುತ್ತೆ. ಏನು ರುಬ್ಬೋದಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ನೀರು ಹಾಕೋಬೇಕು ಅಷ್ಟೇ. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ಓಕೆನಾ? ನಾನು ಆವಾಗಲೇ ನೀರು ಹಾಕಿರಲಿಲ್ಲ, ಇವಾಗ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಈಗ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಅರ್ಧ ರುಬ್ಬಿದ್ದಾದಮೇಲೆ ನಾನು ಇವಾಗ ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಒಂದು ಸಲ ರುಬ್ಕೊಳ್ಳಿ. ನೀವು ಒಗರು ಇಷ್ಟಪಡೋದಿಲ್ಲ ಅಂದರೆ ಉಪ್ಪು ಹಾಕೋಬೋದು, ಇಲ್ಲಾಂದರೆ ಆಗೂ ನಡೆಯುತ್ತೆ. ಉಪ್ಪು ಮತ್ತು ನಿಂಬೆಹಣ್ಣಿನ ಜ್ಯೂಸನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಿಮ್ಮ ಮಾಮೂಲಿ ನೀರು ಬಿಸಿನೀರಿಗೆ ಹಾಕ್ಕೊಳ್ತೀರಲ್ಲ, ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಹ ಕುಡಿಬೋದು.
ಇಷ್ಟೇ. ಇದನ್ನು ಚೆನ್ನಾಗಿ ರುಬ್ಕೊಂಡು ಒಂದು ಐಸ್ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಈ ಥರ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಬಿಡ್ತೀನಿ ನಾನು, ಜಾಸ್ತಿ ಇದೆ ಅಲ್ವಾ. ಆಮೇಲೆ ಅದು ಒಂದು ಖಾಲಿ ಆದಂಗೆ ಐಸ್ ಮೋಲ್ಡ್ಗೆ ಹಾಕ್ಕೊಳ್ತೀನಿ. ಐಸ್ ಕ್ಯೂಬ್ಸ್ ಮಾಡಿಕೊಂಡು ಬಿಸಿನೀರಿಗೆ ಹಾಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಹೀಗೆ ಒಂದು ಗ್ಲಾಸ್ ಬಿಸಿ ನೀರಿಗೆ 1 ಅಥವಾ 2 ಸ್ಪೂನ್ ಹಾಕ್ಕೊಂಡು ಕುಡಿದ್ರೂ ನಡೆಯುತ್ತೆ. ನಿಜವಾಗ್ಲೂ ಆಮ್ಲ ಜ್ಯೂಸಿಂದ ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ ಇದೆ, ಓಕೆನಾ. ಶುಗರ್ ಪೇಷಂಟ್ಗಳ್ಗಂತೂ ತುಂಬಾ ಒಳ್ಳೆಯದು. ಶುಗರ್ ಲೆವೆಲ್ನ ಸ್ವಲ್ಪ ಕಮ್ಮಿನೇ ಮಾಡುತ್ತೆ. ನೀವು ಕಾಫಿ ಟೀ ಕುಡಿಯೋದಕ್ಕಿಂತ ಇದನ್ನು ಒಂದು 3 ಡೇಸ್ ಕಷ್ಟಪಟ್ಟಾದರೂ ಕುಡಿದ್ರೂ ಪರವಾಗಿಲ್ಲ, ಕುಡಿದ್ಬಿಡ್ರಿ, ಅಭ್ಯಾಸ ಆಗ್ಬಿಡುತ್ತೆ. ಓಕೆ ಬಾಯ್. ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಬಾಯ್ ಮಾಡು. ಬಾಯ್ ಬಾಯ್. ಓಕೆ ಬಾಯ್.